ನಮಸ್ತೆ ಡಾಕ್ಟರ್. ನಮಸ್ತೆ. ಪಿತ್ತಕೋಶದಲ್ಲಿ ಯಾಕೆ ಕಲ್ಲುಗಳಾಗುತ್ತೆ? ಓಕೆ, ಇತ್ತೀಚಿನ ದಿನಗಳಲ್ಲಿ ನಾವು ಈ ಪಿತ್ತಕೋಶದ ಕಂಡೀಷನ್ಗಳನ್ನ ತುಂಬಾ ಕೇಳ್ತಾನೆ ಇದ್ದೀವಿ. ತುಂಬಾ ಜನಕ್ಕೆ ಪಿತ್ತಕೋಶದ ಲಕ್ಷಣಗಳಿಂದ ಆಸ್ಪತ್ರೆಗೆ ಹೋಗಿ ಕಂಡು ಹಿಡ್ಕೊಳ್ತಿದ್ದಾರೆ. ಇನ್ನು ಅನೇಕರಲ್ಲಿ ಆಕ್ಸಿಡೆಂಟಲಿ ಪಿತ್ತಕೋಶದಲ್ಲಿ ಕಲ್ಲಾಗಿದೆ ಅಂತ ಗೊತ್ತಾಗ್ತಿದೆ. ಅಂದ್ರೆ ಬೇರೆ ಯಾವುದೋ ಸಮಸ್ಯೆಗೆ ನೀವು USG ಮಾಡ್ಸಕ್ ಹೋಗಿರ್ತೀರಾ, ಅವಾಗ ನಿಮಗೆ ರಿಪೋರ್ಟ್ ಅಲ್ಲಿ ಬರುತ್ತೆ ಪಿತ್ತಕೋಶದಲ್ಲಿ ಕಲ್ಲಾಗಿದೆ ಅಂತ. ಈ ಪಿತ್ತಕೋಶದ ಕಲ್ಲು ಯೂಶಲಿ ನಾವು ಹೆಣ್ಮಕ್ಳಲ್ಲಿ ಜಾಸ್ತಿ ನೋಡ್ತಾ ಇದ್ದೇವೆ. ಯಾಕೆ ಈ ಪಿತ್ತಕೋಶದ ಕಲ್ಲಾಗ್ತಿದೆ ಅಂದ್ರೆ ಯಾವಾಗ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಏರುಪೇರು ಆಗುತ್ತೆ, ಹಾಗೇನೆ ಎಕ್ಸಸ್ ಕೊಲೆಸ್ಟ್ರಾಲ್ ಇಂದ ಆಗಿರಬಹುದು. ಅಂದ್ರೆ ತುಂಬಾ ಓವರ್ ವೇಟ್ ಯಾರು ಇರ್ತಾರೆ ಅವರಲ್ಲಿ ಈ ಸಮಸ್ಯೆನ ಹೆಚ್ಚಾಗಿ ನೋಡ್ತಿದ್ದೇವೆ. ಅದಷ್ಟೇ ಅಲ್ಲದೆ ಆಲ್ಕೋಹಾಲ್ ಕನ್ಸಂಪ್ಷನ್ ಆಗಿರಬಹುದು, ಹಾಗೇನೆ ಸ್ವಲ್ಪ ಮಟ್ಟಿಗೆ ಜೆನೆಟಿಕ್ ಕೂಡ ಇದಕ್ಕೆ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಅದಷ್ಟೇ ಅಲ್ಲದೆ ಈ ಪಿತ್ತಕೋಶದಲ್ಲಿ ನಾವು ಕಲ್ಲುಗಳಲ್ಲಿ ನಾವು ಎರಡು ವಿಭಜನೆಗಳನ್ನ ಮಾಡ್ತೇವೆ. ಒಂದು ಕೊಲೆಸ್ಟ್ರಾಲ್ ಇಂದ ಆಗಿರಬಹುದು, ಹಾಗೆ ಇನ್ನು ಒಂದು ಹೈಪರ್ ಬಿಲಿರುಬಿನ್ ಇಂದ ಆಗಿರಬಹುದು. ಅಂದ್ರೆ ಯಾವಾಗ ಗಾಲ್ ಬ್ಲಾಡರ್ ಪ್ರಾಪರ್ ರೀತಿಯಾಗಿ ಕಾಂಟ್ರಾಕ್ಟ್ ಆಗದೆ ಈ ಬೈಲ್ ಯಾವಾಗ ಅಲ್ಲೇನೆ ಉಳ್ಕೊಂಡ್ಬಿಡುತ್ತೆ, ಅವಾಗ ನಮಗೆ ಈ ಸಮಸ್ಯೆಯನ್ನ ನಾವು ನೋಡ್ತಾ ಹೋಗ್ತೇವೆ. ಇದು ಯಾಕಾಗತ್ತೆ ಹೀಗೆ ಅಂದ್ರೆ ನಮ್ಮ ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿನೇ ಇದಕ್ಕೆ ಮುಖ್ಯ ಕಾರಣ. ಅಂದ್ರೆ ಸೇವಿಸುವಂತ ಆಹಾರಗಳಲ್ಲಿ ಫೈಬರ್ ಇಂಟೇಕ್ ಕಡಿಮೆ ಇದ್ದು, ಹಾಗೇನೆ ಹೆಲ್ದಿ ಆಗಿರೋ ಫ್ಯಾಟ್ ಗಳನ್ನ ತಗೊಳ್ದೆ ಫ್ರೈಡ್ ಅಲ್ಲಿ ತಗೊಳ್ತಾ ಇರುವಂತದ್ದಾಗಿರ್ಬಹುದು, ಅಂದ್ರೆ ಪದೇ ಪದೇ ಮರುಬಳಕೆ ಮಾಡ್ತಾ ಇರೋ ಎಣ್ಣೆಗಳನ್ನ ಬಳಸೋದಾಗಿರ್ಬಹುದು, ತೂಕವನ್ನ ಬ್ಯಾಲೆನ್ಸ್ ಮಾಡ್ತಾ ಇರೋದಾಗಿರ್ಬಹುದು, ದೇಹದಲ್ಲಿರುವ ಸಕ್ಕರೆ ಅಂಶವನ್ನು ಕೂಡ ನೀವು ಬ್ಯಾಲೆನ್ಸ್ ಮಾಡ್ತಾ ಇಲ್ಲ ಅಂದ್ರೆ ಈ ಸಮಸ್ಯೆಯನ್ನ ನಾವು ಹೆಚ್ಚಾಗಿ ನೋಡ್ತಾ ಇದ್ದೇವೆ. ಓಕೆ ಡಾಕ್ಟರ್, ಎಲ್ಲಾದ್ರೂ ಪಿತ್ತಕೋಶದಲ್ಲಿ ಏನಾದ್ರೂ ಕಲ್ಲಾದ್ರೆ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಾ ಹೋಗುತ್ತೆ? ಓಕೆ, ಅನೇಕರಲ್ಲಿ ಅವಾಗ್ಲೇ ಹೇಳಿದರೋ ಹಾಗೆ ಆಕ್ಸಿಡೆಂಟಲಿ ಗೊತ್ತಾಗಿರುತ್ತೆ. ಕೆಲವೊಮ್ಮೆ ಅವ್ರು ಏನ್ ಅನ್ಕೊಳ್ತಾರೆ, ಇದು ಸಿಂಪಲ್ ಆಗಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಆಗ್ತಿದೆ ಅಂತ ಅನ್ಕೊಳ್ತಾರೆ. ಆದರೆ ರಿಪೀಟ್ ಆಗಿ ಆಗ್ತಿದೆ ಅಂತ ಅಂದ್ರೆ ಒಂದ್ಸರಿ ನೀವು ವೈದ್ಯರನ್ನ ಭೇಟಿ ಮಾಡೋದು ತುಂಬಾ ಸೂಕ್ತ. ಈ ತರದ ಕಂಡೀಷನ್ ಅಲ್ಲಿ ಏನಾಗುತ್ತೆ, ತುಂಬಾ ಹುಳಿ ತೇಗ್ ಬರ್ಲಿಕ್ಕೆ ಶುರು ಆಗುವಂತದ್ದಾಗಿರ್ಬಹುದು, ವಾಮಿಟ್ ಬಂದಂಗ ಆಗೋದು, ಅಂದ್ರೆ ನಾಸಿಯಾ ಫೀಲಿಂಗ್ ಅಂತ ಹೇಳ್ತೀವಿ, ಈ ತರದ ಸಮಸ್ಯೆಗಳು ಕಾಣ್ತಾ ಹೋಗುತ್ತೆ. ಅದಷ್ಟೇ ಅಲ್ಲದೆ ತುಂಬಾ ನೋವು ಬರ್ಲಿಕ್ಕೂ ಕೂಡ ಶುರು ಆಗುತ್ತೆ. ಇನ್ನು ಸ್ವಲ್ಪ ಜನಕ್ಕೆ ಆ ಕಲ್ಲು ಬಂದ್ಬಿಟ್ಟು ಗಾಲ್ ಬ್ಲಾಡರ್ ನೆಕ್ಕಲ್ಲಿ ಕುತ್ಕೊಳ್ಳೋದಾಗಿರಬಹುದು. ಇದರಿಂದ ಅಬ್ಸ್ಟ್ರಕ್ಷನ್ ಆದಾಗ ನಿಮ್ಗೆ ಜಾಂಡಿಸ್ ಅಂತಹ ಕಾಂಪ್ಲಿಕೇಶನ್ ಕೂಡ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದಷ್ಟೇ ಅಲ್ಲದೆ ಇದು ಕರಳಿನ ಸಮಸ್ಯೆ ಆಗಿರಬಹುದು, ಹಾಗೆ ಪ್ಯಾಂಕ್ರಿಯಾಸ್ ಸಮಸ್ಯೆನೂ ಕೂಡ ಮಾಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಓಕೆ ಡಾಕ್ಟರ್, ಹಾಗಿದ್ರೆ ಆಯುರ್ವೇದ ಪದ್ಧತಿಯಲ್ಲಿ ಇದಕ್ಕೆ ಚಿಕಿತ್ಸೆ ಇದೆಯಾ? ಓಕೆ, ಖಂಡಿತವಾಗಿನೂ ಆಯುರ್ವೇದ ಪದ್ಧತಿಯಿಂದ ನಾವು ಈ ಪಿತ್ತಕೋಶದಲ್ಲಿರುವ ಕಲ್ಲನ್ನ ನಾವು ಕರಗಿಸ್ಕೋಬಹುದು. ಆದ್ರೆ ನೋಡ್ತೀವಿ ಇದು ಕಲ್ಲಿನ ಸೈಜ್ ಏನಿದೆ, ಹಾಗೇನೆ ಇದು ಇವಾಗ ಕಾಂಪ್ಲಿಕೇಶನ್ ಮಾಡೋ ತರದ ಹಂತದಲ್ಲಿ ಇದೇನೋ ಇಲ್ವೋ. ಯಾಕಂದ್ರೆ ಸಮ್ ಟೈಮ್ಸ್ ಇಮಿಡಿಯೇಟ್ ಸರ್ಜರಿ ಕೂಡ ರಿಕ್ವೈರ್ಮೆಂಟ್ ಇರುತ್ತೆ. ಆದ್ರೆ ಅದು ಏನು ಲಕ್ಷಣಗಳನ್ನ ಕೊಡ್ತಾ ಇಲ್ಲ ಅನ್ನೋದಾಯ್ತು ಅಂದ್ರೆ, ಹಾಗೇನೆ ಸೈಜ್ ಚಿಕ್ಕದಾಗಿದೆ ಅನ್ನೋದಾಯ್ತು ಅಂದ್ರೆ, ಸದ್ಯಕ್ಕೆ ಅದು ಯಾವ ಸಿವಿಯಾರಿಟಿನೂ ಕಾಸ್ ಮಾಡಲ್ಲ ಅನ್ನೋ ಕಂಡೀಷನ್ ಆಯ್ತು ಅಂದ್ರೆ ನಾವು ಆಯುರ್ವೇದಿಕ್ ಲೈನ್ ಆಫ್ ಟ್ರೀಟ್ಮೆಂಟ್ ಇಂದಾನೆ ಅದನ್ನ ಸರಿ ಮಾಡ್ಕೊಂಡು ಹೋಗ್ಬೋದು. ಓಕೆ ಡಾಕ್ಟರ್, ಪಿತ್ತಕೋಶದ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ಧನ್ಯವಾದ. ಇಂದು ನಾವು ಪಿತ್ತಕೋಶದ ಬಗ್ಗೆ ತಿಳ್ಕೊಂಡ್ವಿ. ಯಾರಿಗಾದ್ರೂ ಪಿತ್ತಕೋಶದಲ್ಲಿ ಕಲ್ಲುಗಳೇನಾದ್ರೂ ಇದ್ರೆ ಒಮ್ಮೆ ಯೋಗವನ ಬೆಟ್ಟ ಚಿತ್ರದುರ್ಗಕ್ಕೆ ಭೇಟಿ ನೀಡಿ ಈ ನಿಮ್ಮ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳಿ. ಧನ್ಯವಾದಗಳು.